ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸೌತ್ ಟಾಕೀಸ್. ಡಿಸೆಂಬರ್ 25 2 ದೊಡ್ಡ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ಎರಡರಲ್ಲೂ ದೊಡ್ಡ ಸ್ಟಾರ್ ಕಾಸ್ಟ್ ಇದೆ, ದೊಡ್ಡ ಬಜೆಟ್ ಇದೆ, ದೊಡ್ಡ ಸ್ಕೇಲ್ ಇದೆ. ಆದರೆ ಜನ ಯಾವುದನ್ನು ನೋಡ್ತಾರೆ ಅನ್ನೋದು ಪಾಯಿಂಟ್. ಆಲ್ರೆಡಿ ನಿಮ್ಮೆಲ್ರಿಗೂ ಗೊತ್ತಾಗಿರುತ್ತೆ ನಾನು ಯಾವ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಒಂದು ಮಾರ್ಕ್, ಮತ್ತೊಂದು 45. ಒಂದರಲ್ಲಿ ಕಿಚ್ಚ ಸುದೀಪ್, ಮತ್ತೊಂದರಲ್ಲಿ ಶಿವಣ್ಣ, ರಾಜಬೀರ್ ಶೆಟ್ಟಿ, ಉಪೇಂದ್ರ. ಒಂದೇ ದಿನ 2 ದೊಡ್ಡ ಸಿನಿಮಾ ಬಿಡುಗಡೆ ಆದರೆ ಅದರ ಎಫೆಕ್ಟ್ ಏನೆಲ್ಲ ಆಗ್ಬೋದು ಅಂತ ನನಗನ್ಸಿರೋ ಕೆಲವು ವಿಚಾರವನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಬಂದಿದ್ದೀನಿ. ಆಗಲೇ ಹೇಳಿದಾಗೆ 2 ದೊಡ್ಡ ಮಟ್ಟದ ಸಿನಿಮಾನೇ. ಮಾರ್ಕ್ನ ವಿಜಯ್ ಕಾರ್ತಿಕೇಯ ಡೈರೆಕ್ಟ್ ಮಾಡಿದ್ರೆ 45ನ ಅರ್ಜುನ್ ಜನ್ಯ ಅವರು ನಿರ್ದೇಶನ ಮಾಡ್ತಾ ಇದ್ದಾರೆ. ಜನ್ಯ ಅವ್ರಿಗೆ ಇದು ಮೊದಲನೇ ಸಿನಿಮಾ, ಹಾಗಾಗಿ ಜವಾಬ್ದಾರಿಗಳು ಜಾಸ್ತಿ. ಅದೆಲ್ಲ ಮೀರಿ ಮಾರ್ಕ್ ಬಿಡುಗಡೆ ದಿನಾನೇ ಇವರು ಬರ್ತಾ ಇರೋದಕ್ಕೆ ಸಾಕಷ್ಟು ಜನ ಅರ್ಜುನ್ ಜನ್ಯ ಅವರನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಟ್ರೋಲ್ ಮಾಡ್ತಾ ಇದ್ದಾರೆ. ಒಂದು ಸಿನಿಮಾ ಬಿಡುಗಡೆ ಮಾಡಬೇಕು ಅಂದರೆ ಅದಕ್ಕೆ ಸಾಕಷ್ಟು ಪ್ರೋಸೆಸ್ ಇರುತ್ತೆ. ಹೀಗೆ 2 ಸಿನಿಮಾ ಒಂದೇ ಡೇಟ್ಗೆ ಬರ್ತಾ ಇದೆ ಅಂದಾಗ ಅದೇ ವಿಚಾರ ಇಟ್ಕೊಂಡು ಕಾಂಟ್ರವರ್ಸಿ ಮಾಡೋದಕ್ಕೆ ಸಾಕಷ್ಟು ಜನ ಕಾಯ್ತಾ ಇರ್ತಾರೆ. ಆದರೆ ಇದ್ಯಾವುದನ್ನು ಕೂಡ ಯಾವ ನಟ ಆಗಲಿ ನಿರ್ದೇಶಕ ಆಗಲಿ ಬೇಕಂತಲೇ ಮಾಡೋದಲ್ಲ. ಇವತ್ತಿಗೆ ಸಿನಿಮಾ ಬಿಸ್ನೆಸ್ ಎಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿದೆ ಅಂದರೆ ರಿಲೀಸ್ ಮೊದಲು ಹಾಗೆಯೇ ರಿಲೀಸ್ ಆದ ನಂತರ ಸಾಕಷ್ಟು ಫಾರ್ಮ್ಯಾಲಿಟೀಸ್ಗಳಿರುತ್ತೆ. OTT ಬಿಸ್ನೆಸ್ ಆಗಿರ್ಬೋದು, ಆಡಿಯೋ ಬಿಸ್ನೆಸ್, ಸ್ಯಾಟಲೈಟ್ ವ್ಯವಹಾರ, ಇದೆಲ್ಲ ಮೀರಿ ಸೆನ್ಸರ್, ಆ್ಯನಿಮಲ್ ಬೋರ್ಡ್, ಫಿಲ್ಮ್ ಚೇಂಬರ್ ಪರ್ಮಿಷನ್ಗಳು, ಅದರ ಜೊತೆಗೆ ಡಿಸ್ಟ್ರಿಬ್ಯೂಟರ್ ವ್ಯವಹಾರ, ಇನ್ನು ಕ್ಯೂಬ್ ಅಪ್ಲೋಡ್, ಹೀಗೆ ಸಾಕಷ್ಟು ಫಾರ್ಮ್ಯಾಲಿಟಿಗಳನ್ನ ದಾಟ್ಕೊಂಡು ಬರಬೇಕಾಗತ್ತೆ. ಎಷ್ಟೋ ಸಲ ರಿಲೀಸ್ಗೆ ಪ್ಲ್ಯಾನ್ ಆಗೋ ಡೇಟೇ ಒಂದಾದರೆ ಎಲ್ಲ ಪ್ರೊಸೆಸ್ ಮುಗಿಸಿ ಸಿನಿಮಾ ಥಿಯೇಟ್ರಿಗೆ ಬರೋದೇ ಮತ್ತೊಂದು ಡೇಟ್ ಆಗಿರುತ್ತೆ. ಹಾಗಾಗಿ ಒಂದೇ ದಿನ ರಿಲೀಸ್ ಆಗ್ತಾ ಇದೆ ಅಂದ ಮಾತ್ರಕ್ಕೆ ಅವರ ಮಧ್ಯೆ ವೈಮನಸ್ಸು ಇದೆ ಅಂತ ಅಲ್ಲ. ಇನ್ನು 2 ಸಿನಿಮಾ ಬಗ್ಗೆ ಹೇಳೋದಾದರೆ 45 ಒಂದು ರೀತಿ ವಿಭಿನ್ನವಾದಂತಹ ಸಬ್ಜೆಕ್ಟ್ ಅಂತ ಟೀಸರ್ ಹೇಳುತ್ತೆ. ಮಾರ್ಕ್ ಔಟ್ ಆ್ಯಂಡ್ ಔಟ್ ಆ್ಯಕ್ಷನ್ ಮೂವಿ. 45 ಸಿನಿಮಾದ ಟೀಸರ್ 8 ಮಿಲಿಯನ್ ಪ್ಲಸ್ ವ್ಯೂಸ್ ಹೋಗಿದೆ. ಇನ್ನು ಮಾರ್ಕ್ ಟ್ರೇಲರ್ 15 ಮಿಲಿಯನ್ ಓಡಿದೆ. ಒಂದು ಕಡೆ ಸುದೀಪ್ ಅವರ ಆ್ಯಕ್ಷನ್, ಇನ್ನು ರೆಡ್ ಆ್ಯಂಡ್ ಬ್ಲ್ಯಾಕ್ ಕಲರ್ ಟೋನ್, ಪವರ್ ಪ್ಯಾಕ್ ಮೇಕಿಂಗ್ ಮಾರ್ಕ್ನಲ್ಲಿ ಇದೆ. 45ನಲ್ಲಿ 3 ಜನ ಸ್ಟಾರ್ಸ್ ಇದ್ದಾರೆ. ಉಪ್ಪಿ ಸರ್ನ ಡಿಫ್ರೆಂಟ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ. ಇನ್ನು ಶಿವಣ್ಣ ಅವರನ್ನ ಎನರ್ಜೆಟಿಕ್ ಆಗಿ ತೋರಿಸಿದ್ದಾರೆ. ರಾಜ್ ಶೆಟ್ರು ಪಾತ್ರದಲ್ಲಿ ಒಂದು ಹ್ಯೂಮರ್ ಕಾಣಿಸುತ್ತೆ. ಇಲ್ಲಿ 3 ಜನ ಸ್ಟಾರ್ಸ್ ಇರೋದು ಆಡಿಯನ್ಸ್ನ ಥಿಯೇಟ್ರಿಗೆ ಹೆಚ್ಚು ಪುಲ್ ಮಾಡೋದಕ್ಕೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅನ್ನೋದು ಕೆಲವರ ಅನಿಸಿಕೆ. ಹಾಗಂತ ಸಿನಿಮಾ ಗೆಲ್ಲೋದಕ್ಕೆ ಅದೊಂದೇ ಫ್ಯಾಕ್ಟರ್ ಕಾರಣ ಆಗುತ್ತೆ ಅಂತ ಕೂಡ ನಾವು ಹೇಳೋಕ್ಕಾಗಲ್ಲ. ಆಡಿಯನ್ಸ್ ಬಗ್ಗೆ ಹೇಳೋದಾದರೆ ಶಿವಣ್ಣಗೆ ಕ್ಲಾಸ್, ಮಾಸ್, ಫ್ಯಾಮಿಲಿ ಆಡಿಯನ್ಸ್ ಎಲ್ಲ ಇದ್ದಾರೆ. ರಾಜ್ ಶೆಟ್ರಿಗೆ ಅವರದೇ ಆದಂತಹ ಮೆಚ್ಯೂರ್ಡ್ ಆಡಿಯನ್ಸ್ ಇದ್ದಾರೆ. ಉಪೇಂದ್ರ ಅವರಿಗೂ ಕೂಡ ಕ್ಲಾಸ್ ಆ್ಯಂಡ್ ಮಾಸ್ 2 ಆಡಿಯನ್ಸ್ ಇದ್ದಾರೆ. ಬಟ್ ಮಾಸ್ ಆಡಿಯನ್ಸ್ ಸ್ವಲ್ಪ ಜಾಸ್ತಿನೇ ಇದ್ದಾರೆ. ಇನ್ನು ಮಾರ್ಕ್ ವಿಚಾರಕ್ಕೆ ಬರೋದಾದರೆ ಸುದೀಪ್ ಅವ್ರಿಗೂ ಕೂಡ ಮಿಕ್ಸ್ಡ್ ಆಡಿಯನ್ಸ್ ಇದ್ದಾರೆ. ಇಲ್ಲಿ ಒಂದು ಪ್ಲಸ್ ಪಾಯಿಂಟ್ ಆಗೋದೇನೆಂದರೆ ಬಿಗ್ ಬಾಸ್. ಸುದೀಪ್ ಅವರಿಗೆ ಈಗ ಇರೋ ಫೇಮ್ ಸ್ವಲ್ಪ ಬೇರೆಯೇ ರೀತಿದು. ಅವರು ಸಿನಿಮಾ ಜೊತೆಗೆ ಟೆಲಿವಿಷನ್ ಮೀಡಿಯಾ ಹಾಗೆಯೇ ಸ್ಪೋರ್ಟ್ಸ್ ಎರಡರಲ್ಲೂ ಕೂಡ ಸಕ್ರಿಯರಾಗಿರೋದು ಸಿನಿಮಾಗೆ ಆ್ಯಡೆಡ್ ಅಡ್ವಾಂಟೇಜ್. ಟೆಲಿವಿಷನ್ಗೆ ಅದರದೇ ಆದಂತಹ ಸಪ್ರೇಟ್ ಆಡಿಯನ್ಸ್ ಇದ್ದಾರೆ. ಆ ಗುಂಪು ಕೂಡ ಮಾರ್ಕ್ಗೆ ಅಡ್ವಾಂಟೇಜ್ ಆಗುತ್ತೆ. ಇನ್ನು ಸಾಂಗ್ಸ್ ಬಗ್ಗೆ ಹೇಳೋದಾದರೆ 45 ಸಿನಿಮಾದ ಆಫ್ರೋ ಟಪಂಗ್ ಹಾಡು ಸಿನಿಮಾನ ಮತ್ತೊಂದು ಹಂತಕ್ಕೆ ರೀಚ್ ಮಾಡಿಸಿದೆ. ಇಲ್ಲಿ ಮಾರ್ಕ್ನ ಸೈಕೋ ಸೈತಾನ್ ಕೂಡ ಸಿನಿಮಾ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಹುಟ್ಟಿಸೋ ಹಾಗೆ ಮಾಡಿದೆ. ಒಟ್ಟಾರೆ ಒಂದು ಹೆಲ್ದಿ ಕಾಂಪಿಟೇಷನಲ್ಲಿ 2 ಸಿನಿಮಾ ಒಂದೇ ದಿನ ಬರ್ತಾ ಇದೆ. ಈ 2 ಸಿನಿಮಾದಲ್ಲಿ ನೀವು ಯಾವ ಸಿನಿಮಾವನ್ನು ಥಿಯೇಟರ್ನಲ್ಲಿ ನೋಡೋದಕ್ಕೆ ಇಷ್ಟಪಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ.